ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮೊಳಲಿ, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಧಾನಸಭೆ ಕಲಾಪದಲ್ಲಿಂದು ಸಚಿವರ ಸಿಡಿ ವಿಷಯ ಸ್ಫೋಟಗೊಳಿತು. ರಮೇಶ್ ಜಾರಕಿಹೊಳಿ ವಿರುದ್ಧ ವಿಪಕ್ಷಗಳು ಧರಣಿ ನಡೆಸಿದ್ದು, ಕಾಂಗ್ರೆಸ್ ಶಾಸಕರು ಕೈಯಲ್ಲಿ ಒಂದೊಂದು ಸಿಡಿ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಅಲ್ಲದೆ ಜಾರಕಿಹೊಳಿ ಮೇಲೆ ರೇಪ್ ಕೇಸ್ ಹಾಕಬೇಕು ಅಂತ ಹಠ ಹಿಡಿದ್ರು. ಕೋರ್ಟ್ಗೆ ಹೋಗಿರೋ 6 ಸಚಿವರು ರಾಜೀನಾಮೆಗೂ ಪಟ್ಟು ಹಿಡಿದ್ರು. ಅವರೆಲ್ಲ ರಿಸೈನ್ ಮಾಡೋವರೆಗೂ ನಾವು ನಮ್ಮ ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನ್ ಸರ್ಕಾರದವ್ರ ಮೌನ ಏನು? ಬೊಮ್ಮಾಯಿ ಅವರು ಸಂಸದೀಯ ಸಚಿವರು ಕಾಂಗ್ರೆಸ್ ಪಕ್ಷ ಈಗಾಗಲೇ ಈ ಪ್ರಕರಣ ಕಾಂಗ್ರೆಸ್ ಪಕ್ಷ ಇದಕ್ಕೆ ಆಗಲೇ ತನಿಖೆನೂ ಕೂಡ ನಡೀತಾ ಇದೆ. ಈ ಸದನದ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಅದು ಕೇವಲ ಅವರು ಹಕ್ಕಲ್ಲ, ಈ ಕಡೆ ಕೂತವರು ಪ್ರಶ್ನೆ ಇರೋರ್ದು ಕೂಡ ಹಕ್ಕಿದೆ. ಆ ಹಕ್ಕನ್ನು ಮೊಟಕುಗೊಳಿಸಬಾರ್ದು. ಸಂಸದೀಯ ಪದ್ಧತಿಯಲ್ಲಿ ಇದು ಸರಿಯಲ್ಲ. ಪ್ರಶ್ನೋತ್ತರ ಮಾಡ್ತಿದ್ದೀನಿ ನಾನು. ಪ್ರಶ್ನೋತ್ತರ ಮುಗಿದ ಮೇಲೆ ಇದೆಲ್ಲ ಮಾಡಲಿ. ಪ್ರಶ್ನೋತ್ತರ ಮೊದಲು ಮುಗಿಸೋಣ. ಯಾಕೆಂದ್ರೆ ಎಲ್ಲಾ ಸದಸ್ಯರಿಗೆ ಅದರನ್ನು ಕೇಳೋ ಅವಕಾಶ ಇರುತ್ತೆ ಅಂತ ನಾನು ಹೇಳಿದೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಈ ವಿಚಾರದಲ್ಲಿ ನಿನ್ನೆ ಸುದೀರ್ಘವಾಗಿ ಚರ್ಚೆ ಆಗಿ ಸರ್ಕಾರ ಉತ್ತರ ಕೊಟ್ಟಿದೆ. ಇದರಲ್ಲಿ ಮತ್ತೆ ಹೇಳುವಂಥದ್ದು ಏನೂ ಇಲ್ಲ. ಪ್ರಶ್ನೋತ್ತರಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಸದಸ್ಯರ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾಗಿದೆ. ಪ್ರಶ್ನೋತ್ತರ ಬಹಳ ಪ್ರಶ್ನೋತ್ತರ ಮುಗಿದ ಮೇಲೆ ಮುಂದೆ ಸದನಕ್ಕೆ ಈ ರೀತಿ ಸಿಡಿಗಳನ್ನು ತರೋದಿಲ್ಲ, ಪದ್ಧತಿಯಲ್ಲ, ರೂಢಿಯಲ್ಲ, ಸತ್ಸಂಪ್ರದಾಯ ಅಲ್ಲ. ಸದನದ ಎಲ್ಲ ಸದಸ್ಯರ ಬಹಳ ದೊಡ್ಡ ಒಂದು ಜವಾಬ್ದಾರಿ ಪ್ರಶ್ನೋತ್ತರದಲ್ಲಿ ಭಾಗವಹಿಸುವಂತ ಬಹಳ ದೊಡ್ಡ ಪ್ರಮುಖವಾದಂತ ಒಂದು. ಆಮೇಲೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡದಿದ ಮೇಲೆ ನಾವ್ಯಾಕೆ ಅಸೆಂಬ್ಲಿಗೆ ಬರಬೇಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಿಂದೆ ರಾಮರಾವ್ ಎಂಬ ಗೃಹ ಮಂತ್ರಿ ಇದ್ರೂ ಮಧುಗಿರಿಯಲ್ಲಿ ಆಗ ಒಂದು ದೌರ್ಜನ್ಯ ನಡೆದಿತ್ತು. ಅದನ್ನು ಅಸೆಂಬ್ಲಿಯಲ್ಲಿ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಂತೆ ಕೂಡಲೇ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಅಂತ ಸಂಸ್ಕೃತಿ ನಮ್ದು. ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು ನಮ್ಮ ಕರ್ತವ್ಯ. ಎಸ್ಐಟಿ ಬದಲು ಹೈಕೋರ್ಟ್ ಹಾಲಿ ಮುಖ್ಯ ನ್ಯಾಯಾಧೀಶರ ಮೂಲಕ ತನಿಖೆ ನಡೀಬೇಕು ಅಂತ ಮತ್ತೆ ಪಟ್ಟಣ ಹಿಡಿದು ಸಿದ್ದರಾಮಯ್ಯ. ಸದನದಲ್ಲಿ ಹೋರಾಟ ಮುಂದುವರಿಯುತ್ತದೆ. ನಮ್ಮ ಹೋರಾಟ ಮುಂದುವರಿಸ್ತೀವಿ. ಅವರು ಸರ್ಕಾರ ಒಪ್ಕೊಳ್ಳೋವರೆಗೂ ಮುಂದುವರಿಸ್ತೀವಿ. 6 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಸದನದಲ್ಲಿ ಹೋರಾಟ ಮುಂದುವರಿಯುತ್ತದೆ. ನಮ್ಮ ಹೋರಾಟ ಮುಂದುವರಿಸ್ತೀವಿ. ಅವರು ಸರ್ಕಾರ ಒಪ್ಕೊಳ್ಳೋವರೆಗೂ ಮುಂದುವರಿಸ್ತೀವಿ. 6 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ರಮೇಶ್ ಜಾರಕಿಹೊಳಿ ಸಿಡಿ ವಿಷಯದ ಬಗ್ಗೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ, ಸಿಡಿ ಬಗ್ಗೆ ಜೆಡಿಎಸ್ ಮೌನ ವಹಿಸಿಲ್ಲ. ಎಸ್ಐಟಿ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಹಾಲಿ ನ್ಯಾಯಾಧೀಶರ ಮುಖಾಂತರ ತನಿಖೆಯಾಗಬೇಕು. ಆದ್ರೆ ಸಿಡಿ ವಿಚಾರವನ್ನೇ ಮುಂದಿಟ್ಕೊಂಡು ಎರಡೂ ಪಕ್ಷಗಳು ರಾಜಕಾರಣ ಮಾಡ್ತಾ ಇವೆ. ಜನರ ಸಮಸ್ಯೆಗಳನ್ನ ಪರಿಹರಿಸಲು ಇವರು ಒತ್ತು ನೀಡ್ತಾ ಇಲ್ಲ ಅಂತ ಕಿಡಿಕಾರಿದ್ರು. ಸಿಡಿ ವಿಚಾರದಲ್ಲಿ ನಾವು ಮೌನವಾಗಿಲ್ಲ. ಅದರ ಬಗ್ಗೆ ನೈಜತೆ ಬಗ್ಗೆ ತನಿಖೆ ಮಾಡಬೇಕು ಅಂತ ನಮ್ದು ಕೂಡ ಒತ್ತಾಯ ಇದೆ. SIT ತನಿಖೆಗೆ ಒಪ್ಪಿಸಿದ್ದಾರೆ. ಬಟ್ SIT ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲೇ ಇರ್ತಕ್ಕಂಥ ಒಂದು ಸಂಸ್ಥೆ. ಹಾಗಾಗಿ ನ್ಯಾಯಮೂರ್ತಿಗಳ ಅಡಿನಲ್ಲಿ ಮಾಡಿದರೆ ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಆದರೆ ಸಮಯ ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇದೀವಿ ಅಷ್ಟೇ. ನಾವು ಹಾಗಂತ ನಮ್ಮ ಮೌನವನ್ನು ಪ್ರತಿಭಟನೆ ಅಲ್ಲ, ಇದು ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಭಾವನೆ ಅಲ್ಲ. ಸಿಡಿ ವಿಚಾರದಲ್ಲಿ ಇನ್ನು ಸಿಡಿ ಗದ್ದಲ ಬಿಜೆಪಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬಿಜೆಪಿ ನಾಯಕರ ಉತ್ತರಕ್ಕೂ ಕ್ಯಾರೆ ಅನ್ನದ ಕೈ ನಾಯಕರು ಸದನದ ಬಾವಿ ಎಳೆದು ಪ್ರತಿಭಟನೆಯನ್ನ ಮಾಡಿದ್ರು. ಹೀಗಾಗಿ ನಾಳೆಗೆ ಸದನ ಮುಗಿಸೋದಕ್ಕೆ ಕಮಲ ನಾಯಕರು ಪ್ಲಾನ್ ಅನ್ನ ಮಾಡಿದ್ದಾರಂತೆ. ಇನ್ನು ಗದ್ದಲದ ಮಧ್ಯೆಯೇ ಹಲವು ವಿಧೇಯಕಗಳಿಗೆ ಅನುಮೋದನೆಯನ್ನು ನೀಡಲಾಯಿತು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ರಾಜಕಾರಣ ಮಾಡ್ತಾ ಇದ್ದಾರೆ. ಇವರಿಗೆ ಇಡೀ ಕರ್ನಾಟಕದ ಜನ ನೋಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೇನೆ, ಯಾಕೆಂದ್ರೆ ಈ ಸದನ ಕೇವಲ ಪ್ರತಿಪಕ್ಷದವರದ್ದು ಮಾತ್ರ ಸದನ.
ಎಸ್ಐಟಿ ತನಿಖೆ ಮೇಲೆ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಎಸ್ಐಟಿ ಟೀಮ್ ಜೊತೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಚರ್ಚೆ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಪ್ರತ್ಯೇಕವಾಗಿ ಚರ್ಚಿಸಿದ ಬೊಮ್ಮಾಯಿ ರಮೇಶ್ ಜಾರಕಿಹೊಳಿ ಸಿಡಿ ತನಿಖೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇನ್ನು ಯಾವಾಗ ವಿಪಕ್ಷ ನಾಯಕರು ಪ್ರಕರಣ ದಾಖಲಿಸುವಂತೆ ಪಟ್ಟು ಹಿಡಿದರೂ ರಮೇಶ್ ಜಾರಕಿಹೊಳಿ ಆಪ್ತ ವಕೀಲರ ಬಳಿ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ವಿಪಕ್ಷಗಳ ಪಟ್ಟಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಮಣಿಯೋದಿಲ್ಲ, ಆದರೂ ಕಾನೂನಿನ ಮುನ್ನೆಚ್ಚರಿಕೆ ಅಗತ್ಯ ಅನ್ನೋ ನಿರ್ಧಾರಕ್ಕೆ ಬಂದಿರುವಂತ ರಮೇಶ್ ಜಾರಕಿಹೊಳಿ ನಿರೀಕ್ಷಣಾ ಜಾಮೀನು ಪಡಿಬೇಕಾ ಬೇಡವಾ, ಕಾನೂನಿನ ಅಡಿ ಹೇಗೆ ರಕ್ಷಣೆ ಪಡಿಬೇಕು ಅನ್ನೋದ್ರ ಬಗ್ಗೆ ಸಲಹೆಯನ್ನ ಪಡ್ಕೊಂಡಿದ್ದಾರೆ. ಸಿಡಿ ವಿಚಾರಕ್ಕೆ ಸಿಎಂ ಬಿಎಸ್ವೈ ಸಿಡಿಮಿಡಿಗೊಂಡಿದ್ದಾರೆ. ಕಾಂಗ್ರೆಸ್ನವರು ಕುಂಟು ನೆಪ ಹೇಳಿ ಪ್ರತಿಭಟನೆ ಮಾಡುತ್ತಿದ್ದಾರೆ, ಅವರಿಗೆ ಬೇರೆ ವಿಚಾರ ಸಿಗ್ತಾ ಇಲ್ಲ ಎಂದಿದ್ದಾರೆ. ಆ ಹೆಣ್ಮಗಳು ಪೊಲೀಸರ ಕೈಗೆ ಸಿಕ್ಕರೆ ಪ್ರಕರಣಕ್ಕೆ ಅಂತ್ಯ ಸಿಗಲಿದೆ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ತನಿಖೆ ಚುರುಕುಗೊಳಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಬೆಳಗಾವಿಯಲ್ಲಿ ಯುವತಿ ಪೋಷಕರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ತಮ್ಮ ಮಗಳನ್ನ ಯಾರೋ ಅಪಹರಣ ಮಾಡಿದ್ದಾರೆ ಅಂತ ಮಾರ್ಚ್ 16ನೇ ತಾರೀಕು ಯುವತಿ ಪೋಷಕರು ದೂರನ್ನ ದಾಖಲು ಮಾಡಿದ್ರು. ಹೀಗಾಗಿ ಸಿಡಿ ಲೇಡಿಯ ತಂದೆ ತಾಯಿ ಹೇಳಿಕೆಯನ್ನ ಎಸ್ಐಟಿ ದಾಖಲಿಸಿದೆ. ನಿಮ್ಮ ಮಗಳ ಜೊತೆ ಕೊನೆಯದಾಗಿ ಯಾವಾಗ ಮಾತನಾಡಿದ್ದು, ಬೆಂಗಳೂರಲ್ಲಿ ಎಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾಳೆ ಅನ್ನೋ ಬಗ್ಗೆಯೂ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೊರೋನಾ ಲಸಿಕೆ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಏಪ್ರಿಲ್ 1ರಿಂದ ಎಲ್ಲಾ ನಾಗರಿಕರಿಗೂ ಲಸಿಕೆ ಸಿಗಲಿದೆ ಅಂತ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ ಸಿಎಂ ಯಡಿಯೂರಪ್ಪ ಕೇಂದ್ರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. 45 ವರ್ಷ ಮೇಲ್ಪಟ್ಟ ಎಲ್ಲಾ ನಾಗರಿಕರಿಗೂ ಕೋವಿಡ್ ಲಸಿಕೆ ನೀಡೋದ್ರಿಂದ ಸೋಂಕಿನ ವಿರುದ್ಧದ ನಮ್ಮ ಹೋರಾಟಕ್ಕೆ ಹೆಚ್ಚಿನ ಶಕ್ತಿ ದೊರಕಿದೆ. 45 ವರ್ಷ ಮೇಲ್ಪಟ್ಟ ಎಲ್ಲಾ ನಾಗರಿಕರು ನೋಂದಣಿ ಮಾಡಿಸಿಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. So from 1st of April, anybody who is over 45 age will get vaccination even though he has no comorbidities. So from 1st of April, anybody who is over 45 age will get vaccination even though he has no comorbidities. ಬೆಂಗಳೂರಿನಲ್ಲಿ ಹೆಮ್ಮಾರಿ ಕೊರೋನಾ ಎರಡನೇ ಅಲೆಯ ಆರ್ಭಟ ಜೋರಾಗ್ತಾ ಇದೆ. ಬಿಟಿಎಂ ಲೇಔಟ್ನಲ್ಲಿ ಒಂದೇ ಕುಟುಂಬದ 6 ಮಂದಿಗೆ ಸೋಂಕು ತಗುಲಿದೆ. ಸೋಂಕಿತ ಮಹಿಳೆಯೊಬ್ಬರನ್ನು ಐಸಿಯುಗೆ ದಾಖಲು ಮಾಡಲಾಗಿದ್ದು, ಇನ್ನುಳಿದ 5 ಮಂದಿ ಸೋಂಕಿತರಿಗೆ ಮನೆಯಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಒಂದೇ ಕುಟುಂಬದ 6 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಅಕ್ಕಪಕ್ಕದ ಮನೆಯವರಿಗೂ ಆತಂಕ ಎದುರಾಗಿದ್ದು, ಕಟ್ಟೆಚ್ಚರದಿಂದ ಇರೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಬೆಂಗಳೂರಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಮಾರ್ಕೆಟ್ ಮೆಜೆಸ್ಟಿಕ್ನಲ್ಲಿ ಜನಸಾಗರವೇ ಸೇರ್ತಾ ಇದೆ. ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದು ಕೊರೋನಾ ರೂಲ್ಸ್ ಸರಿಯಾಗಿ ಪಾಲಿಸ್ತಾ ಇಲ್ಲ, ಮಾಸ್ಕ್ ಹಾಕ್ತಾ ಇಲ್ಲ, ಸಾಮಾಜಿಕ ಅಂತರವಂತೂ ಮೊದಲೇ ಇಲ್ಲ. ಇನ್ನು ಬಳ್ಳಾರಿಯ ವಿಮ್ಸ್ನಲ್ಲಿ ಕೊರೋನಾ ಅಟ್ಟಹಾಸ ಮೆರೀತಾ ಇದೆ. 13 ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸೋಂಕು ದೃಢಪಟ್ಟಿದ್ದು ಕೊರೋನಾ ಸ್ಫೋಟವಾಗ್ತಾ ಇದೆ. ಒಟ್ಟು 100 ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗಿದ್ದು, ಅದರಲ್ಲಿ 11 ಮೆಡಿಕಲ್ ವಿದ್ಯಾರ್ಥಿಗಳು, 2 ಡೆಂಟಲ್ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿದೆ. ಹೀಗಾಗಿ ಎಲ್ಲರನ್ನೂ ಟ್ರಾಮಾ ಕೇರ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಸೀನಿಯರ್ಸ್ ಬ್ಯಾಚ್ಗೆ ಪರೀಕ್ಷೆ ಇದ್ದಿದ್ದರಿಂದ ಊರಿಗೆ ಹೋಗಿ ಬಂದಿದ್ದ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಒಕ್ಕರಿಸಿದೆ. ಉಡುಪಿಯ ಮಣಿಪಾಲ್ ವಿವಿ ಕ್ಯಾಂಪಸ್ ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗಿದೆ. ಒಟ್ಟು 390 ಪಾಸಿಟಿವ್ ಕೇಸ್ ದಾಖಲಾಗಿದ್ದು, ನಿನ್ನೆ ಒಂದೇ ದಿನ 72 ಕೊರೋನಾ ಕೇಸ್ ದಾಖಲಾಗಿದ್ದು, ಕ್ಯಾಂಪಸ್ನಲ್ಲಿ ಒಟ್ಟು 5,000 ವಿದ್ಯಾರ್ಥಿಗಳಿದ್ದು ಎಲ್ಲೂ ಓಡಾಡದಂತೆ ಬ್ರೇಕ್ ಹಾಕಲಾಗಿದೆ. ಅಷ್ಟೇ ಅಲ್ಲ, ಕ್ಯಾಂಪಸ್ ಒಳಗೆ ಯಾರೂ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಲಾಗಿದೆ. ಬೆಳಗಾವಿ ಜಿಲ್ಲೆಯ ಕೆರೂರಲ್ಲಿ ನಡೆದಂತ ಅರಣ್ಯ ಸಿದ್ದೇಶ್ವರ ಜಾತ್ರೆಯಲ್ಲಿ ಕೊರೋನಾ ನಿಯಮ ಲೆಕ್ಕಕ್ಕೆ ಇರಲಿಲ್ಲ. 500 ಜನರಷ್ಟೇ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ನಿಯಮ ಇದ್ರೂ ಜನಸಾಗರವೇ ಹರಿದು ಬಂದಿತ್ತು. ಇದನ್ನೆಲ್ಲ ನೋಡಿಯೂ ನೋಡದಂತೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತ್ಕೊಂಡಿತ್ತು.
ಹುಬ್ಬಳ್ಳಿ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ನಡೆಯಲಿದ್ದು ದೀಪದ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಆದರೆ ಕೊರೋನಾ ಅಬ್ಬರ ಹೆಚ್ಚಾಗಿರುವುದರಿಂದ ಹೊರಗಿನಿಂದ ಬರುವ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ಸ್ಥಳೀಯರನ್ನ ಹೊರತುಪಡಿಸಿ ಇನ್ನುಳಿದಂತೆ ಯಾವುದೇ ಭಕ್ತರು ಬರುವಂತಿಲ್ಲ ಅಂತ ಮಂಡ್ಯ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಹೀಗಾಗಿ ಮೇಲುಕೋಟೆಯ ಎಲ್ಲಾ ರಸ್ತೆ ಸಂಪರ್ಕ ಬಂದ್ ಮಾಡಿರೋ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೊರೋನಾಗೆ ಚಿಕಿತ್ಸೆ ನೀಡಿದ ಖಾಸಗಿ ಆಸ್ಪತ್ರೆಗಳ ಬಿಲ್ ಇನ್ನೂ ಕ್ಲಿಯರ್ ಆಗಿಲ್ವಂತೆ. 300 ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದ್ದು ಶೀಘ್ರದಲ್ಲೇ ಬಿಡುಗಡೆ ಮಾಡುವಂತೆ ಖಾಸಗಿ ಆಸ್ಪತ್ರೆಗಳು ಮನವಿಯನ್ನ ಮಾಡಿಕೊಂಡಿದೆ. ಇದಕ್ಕೆ ಸರ್ಕಾರ ಕೂಡ ಹಣ ಬಿಡುಗಡೆ ಮಾಡುವಂತ ಭರವಸೆಯನ್ನ ಕೊಟ್ಟಿದೆ. ಅಲ್ಲದೆ ಖಾಸಗಿ ಆಸ್ಪತ್ರೆಗಳ ಸಂಘ ಫನಾ ಜೊತೆ ಆರೋಗ್ಯ ಇಲಾಖೆ ಸಭೆಯನ್ನು ನಡೆಸಿದ್ದು ಕೊರೋನಾ ಚಿಕಿತ್ಸೆಗೆ 50% ಬೆಡ್ ಮೀಸಲಿಡಲು ಸೂಚನೆಯನ್ನ ನೀಡಿದೆ. ಇದಕ್ಕೆ ಫನಾ ಕೂಡ ಸಮ್ಮತಿಯನ್ನ ನೀಡಿದ್ದು 1 ವಾರ ಮೊದಲು ಹೇಳಿದ್ರೆ ಚಿಕಿತ್ಸೆ ನಾವು ಕೊಡ್ತೀವಿ ಅಂತ ಹೇಳಿದೆ. ಸುಮಾರು 40ರಷ್ಟು ಜನಕ್ಕೆ ಮಾತ್ರ 40ರಷ್ಟು ಬಿಲ್ಸ್ ಕ್ಲಿಯರ್ ಆಗಿದೆ. ಇನ್ನು 60ರಷ್ಟು ಬಿಲ್ಸ್ ಕ್ಲಿಯರ್ ಆಗಬೇಕು. 200 ಕೋಟಿಗಿನ್ನ ಜಾಸ್ತಿನೇ ಡ್ಯೂ ಇದೆ. ಇನ್ನು ಇರೋ ವಿಷಯನ ಅವ್ರ ಗಮನಕ್ಕೆ ತಂದಿದ್ದೀವಿ. ನೀವು ಈ ಪೆಂಡಿಂಗ್ ಅಮೌಂಟ್ನ ಕೊಡದೇ ಇದ್ರೆ ಸೆಕೆಂಡ್ ವೇವ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ನಮಗೆ. ಯಾಕಂದ್ರೆ ಅಷ್ಟು ವರ್ಕಿಂಗ್ ಕ್ಯಾಪಿಟಲ್ ಯಾವ ಹಾಸ್ಪಿಟಲ್ಸ್ ಇಟ್ಕೊಂಡಿರೋದಿಲ್ಲ. ಸುಮಾರು 40ರಷ್ಟು ಜನಕ್ಕೆ ಮಾತ್ರ 40ರಷ್ಟು ಬಿಲ್ಸ್ ಕ್ಲಿಯರ್ ಆಗಿದೆ. ಇನ್ನು 60ರಷ್ಟು ಬಿಲ್ಸ್ ಕ್ಲಿಯರ್ ಆಗಬೇಕು. 200 ಕೋಟಿಗಿನ್ನ ಜಾಸ್ತಿನೇ ಡ್ಯೂ ಇದೆ. ಇನ್ನು ಇರೋ ವಿಷಯನ ಅವ್ರ ಗಮನಕ್ಕೆ ತಂದಿದ್ದೀವಿ. ನೀವು ಈ ಪೆಂಡಿಂಗ್ ಅಮೌಂಟ್ನ ಕೊಡದೇ ಇದ್ರೆ ಸೆಕೆಂಡ್ ವೇವ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ನಮಗೆ. ಯಾಕಂದ್ರೆ ಅಷ್ಟು ವರ್ಕಿಂಗ್. ಮಸ್ಕಿಯಲ್ಲಿ ಬಿಜೆಪಿ ಸಮಾವೇಶ ಮಾಡಿದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ನೀಡಿದ ನೋಟಿಸ್ಗೆ ಕಾರ್ಯಕ್ರಮ ಆಯೋಜಕ ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷ ಶಿವಪುತ್ರಪ್ಪ ಅರಳಹಳ್ಳಿ ಉತ್ತರ ನೀಡಿದ್ದಾರೆ. ನಾವು ಸಾವಿರಾರು ಜನರನ್ನ ಸಮಾವೇಶಕ್ಕೆ ಸೇರಿಸಿರಲಿಲ್ಲ. ಸಿಎಂ ಬಂದಿದ್ರಿಂದ ಅಹವಾಲು ಸಲ್ಲಿಸಲು ಅಷ್ಟೊಂದು ಜನ ಬಂದಿದ್ರು ಅಂತ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ಸಮಾವೇಶದಲ್ಲಿ ಮಾಸ್ಕ್ ಹಾಕದ 700 ಜನರಿಗೆ ಪೊಲೀಸರು ದಂಡ ಹಾಕಿದ್ದಾರೆ. ಸಚಿವರ ವಿರುದ್ಧವೇ ಸ್ವಪಕ್ಷದ ಶಾಸಕರು ಸಿಡಿದಿದ್ದಾರೆ. ಸಿಎಂ ಯಡಿಯೂರಪ್ಪಗೆ ಬಿಜೆಪಿ ಶಾಸಕರು ದೂರನ್ನು ನೀಡಿದ್ದು ಕೆಲ ಇಲಾಖೆಯಲ್ಲಿ ಕೆಲಸ ಆಗಬೇಕು ಅಂದ್ರೆ ಕಮಿಷನ್ ಕೊಡಬೇಕು. ಶಾಸಕರು ಪತ್ರ ಕೊಟ್ಟರು, ಸಚಿವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನಮ್ಮ ಪಕ್ಷದ ಸಚಿವರೇ ಶಾಸಕರುಗಳನ್ನ ಅಲ್ದಾಡಿಸ್ತಾ ಇದ್ದಾರೆ. ಅಭಿವೃದ್ಧಿಗೆ ನೆರವಾಗದ ಸಚಿವರಿಗೆ ತಕ್ಕ ಸಂದೇಶ ಕೊಡಬೇಕು ಅಂತ ಪ್ರಮುಖ ಇಲಾಖೆ ಮತ್ತು ಸಚಿವರ ವಿರುದ್ಧ ದಾಖಲೆ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಶಾಸಕರ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ನಾಡಿದ್ದು ಸಿಎಂ ಯಡಿಯೂರಪ್ಪ ಸಚಿವರು ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಮೈಸೂರು ಅಪಘಾತ ಪ್ರಕರಣದಲ್ಲಿ ಪರ ವಿರೋಧ ಹೇಳಿಕೆಗಳು ಕೇಳಿಬರ್ತಾ ಇದೆ. ಮೈಸೂರು ಪೊಲೀಸರಿಂದಲೇ 3 ದೂರು ದಾಖಲಾಗಿದ್ದು ವಾಹನ ಸವಾರನ ಕುಟುಂಬಸ್ಥರು 1 ದೂರನ್ನ ನೀಡಿದ್ದಾರೆ. ತಮ್ಮಿಂದ ಯಾವುದೇ ತಪ್ಪು ನಡೆದಿಲ್ಲ ಅಂತಿರೋ ಪೊಲೀಸರು ಹಿಂಬದಿ ಸವಾರನ ಹೇಳಿಕೆ ರೆಕಾರ್ಡ್ ಮಾಡಿ ಬಹಿರಂಗಪಡಿಸಿದ್ದಾರೆ. ಪೊಲೀಸರು ನಮ್ಮನ್ನ ತಡೆದಿಲ್ಲ, ನಾವು ದೂರದಲ್ಲಿದ್ವಿ. ಪೊಲೀಸರನ್ನ ಕಂಡು ದೇವರಾಜ್ ಬೈಕ್ ಸ್ಲೋ ಮಾಡಿದ್ರು ಎಂದಿದ್ದಾರೆ. ಇನ್ನು ದೇವರಾಜ್ ಕಳ್ಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮನೆಗೆ ಆಧಾರವಾಗಿದ್ದ ಯಜಮಾನನೇ ಇನ್ನಿಲ್ಲ ಅಂತ ಗೋಳಾಡಿದ್ದಾರೆ. ಇನ್ನು ಮೈಸೂರಲ್ಲಿ ಪೊಲೀಸ್ ವರ್ಸಸ್ ಪಬ್ಲಿಕ್ ಫೈಟ್ ಶುರುವಾಗಿದೆ. ವಾಹನ ತಪಾಸಣೆ ವೇಳೆ ವಾಹನ ಸವಾರ ಸಾವನ್ನಪ್ಪಿದ್ದಕ್ಕೆ ಪೊಲೀಸರೇ ಕಾರಣ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಪೊಲೀಸರ ವರ್ತನೆ ಖಂಡಿಸಿ ಮೈಸೂರು ಪಾಲಿಕೆ ಸದಸ್ಯ ಕೆವಿ ಶ್ರೀಧರ್ ನೇತೃತ್ವದಲ್ಲಿ ಸಾರ್ವಜನಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೈಸೂರಿನ ಹಿನಕಲ್ ಜಂಕ್ಷನ್ ಬಳಿಯಲ್ಲಿ ಸಾರ್ವಜನಿಕರು ಮಾನವ ಸರಪಳಿ ನಿರ್ಮಿಸಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.
ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದೇವರಹಳ್ಳಿಯಲ್ಲಿ ಶಾಸಕರಿಗೆ ಸೆಡ್ಡು ಹೊಡೆದ ಗ್ರಾಮಸ್ಥರು 30 ವರ್ಷದಿಂದ ನೀರು ಕಾಣದ ಕೆರೆಗೆ ನೀರನ್ನು ತುಂಬಿಸಿದ್ದಾರೆ. ಊರಿನ ಜನರೇ ಹಣ ಸಂಗ್ರಹಿಸಿ ಸೂಳೆಕೆರೆಯಿಂದ ಪೈಪ್ ಮೂಲಕ 4 ಕಿಲೋಮೀಟರ್ ನೀರನ್ನು ಹರಿಸಿದ್ದಾರೆ. ಚನ್ನಗಿರಿ ಶಾಸಕ ಮಾಡಾಳ ವಿರೂಪಾಕ್ಷಪ್ಪಗೆ ಕೆರೆ ತುಂಬಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನ ಆಗಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ಶಿವಗಂಗಾ ಬಸವರಾಜ್ ಹಾಗೂ ಮಾಜಿ ಶಾಸಕ ವಡ್ನಾಳ ರಾಜಣ್ಣ ಬೆಂಬಲದೊಂದಿಗೆ ನೀರು ಹರಿಸುವ ಸಾಹಸಕ್ಕೆ ಕೈ ಹಾಕಿದರು. ಇದನ್ನು ಅರಿತ ಶಾಸಕರು ಕರೆಂಟ್ ಸಂಪರ್ಕವನ್ನೇ ಕಟ್ ಮಾಡಿಸಿದ್ರು ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೂ ಬಗ್ಗದ ಊರಿನ ಜನ ಜನರೇಟರ್ ಇಟ್ಟು ನೀರನ್ನು ತುಂಬಿಸಿದ್ದಾರೆ. ಈ ಕೆರೆಯನ್ನು ಯಾವ ರೀತಿ ಬಳಸ್ತಿದ್ದಾರೆ ಅಂತ ಹೇಳಿದ್ರೆ, ಈ ಕಾಮಧೇನು ಬರೀ ಕೆಲಸ ಮಾಡೋದು, ದುಡ್ಡು ತಗೊಳ್ಳೋದು. ಯಾವುದೇ ಇರಿಗೇಷನ್ ಡಿಪಾರ್ಟ್ಮೆಂಟೇ ಆಗಲಿ ನೀರಿನ ಬಗ್ಗೆ ಒಬ್ಬರು ಯೋಚನೆ ಮಾಡಿಲ್ಲ. ಕೆಲಸ ನೀರಿಲ್ದಲ್ಲೇ ಸಿಲ್ಟ್ ಯಾಕೆ ತೆಗಿಬೇಕು? ಇದಕ್ಕೆ ನೀರೇ ಬರೋಲ್ಲ, ಸಿಲ್ಟ್ ಎಲ್ಲಿಂದ ಆಗುತ್ತೆ? ಇದು ಪ್ರಶ್ನೆ. ಇದಕ್ಕೆ ಎಷ್ಟು ಸರಿ ಸಿಲ್ಟ್ ತೆಗೆದಿದ್ದಾರೆ, ಎಷ್ಟು ಸರಿ ಪಿಚ್ಚಿಂಗ್ ಮಾಡಿದ್ದಾರೆ, ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಸುಮಾರು 25ರಿಂದ 30 ಲಕ್ಷ ವೆಚ್ಚದಲ್ಲಿ ಯಾವುದೇ ಸರ್ಕಾರದ ಅನುದಾನ ಇಲ್ಲ, ಯಾವುದೇ ಯಾರ್ದು ಅನುದಾನ ಇಲ್ಲ. ಓನ್ಲಿ ನಮ್ಮೂರಿನ ದೇವರಹಳ್ಳಿಯ ಗ್ರಾಮಸ್ಥರ ದೇಣಿಗೆ ಮುಖಾಂತರ ಮಾಡಿರೋ ಒಂದು ಈ ಕಾರ್ಯಕ್ರಮವನ್ನು ಈ ದಿವಸ ಕಳೆದ 2 ತಿಂಗಳಿಂದ ನಾವು ಸುಮಾರು 10 ಟ್ಯಾಕ್ಟ್ರಿ, 4-5 ಟಿಪ್ಪರ್ ವತಿಯಿಂದ ಈ JCB ವತಿಯಿಂದ ಈ ಕಾರ್ಯಕ್ರಮ. ಜಲ ಸಂರಕ್ಷಣೆಯಲ್ಲಿ ಬೀದರ್ನ ದುಫತ್ ಮಹಂಗಾವ್ ಗ್ರಾಮ ಹೊಸ ಕ್ರಾಂತಿಯನ್ನ ಮಾಡಿದೆ. 70 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ 12ನೇ ಶತಮಾನದ ಶರಣೆ ಗುಗ್ಗವ್ವ ಕೆರೆ ಅಭಿವೃದ್ಧಿಯಾಗಿದೆ. ಗ್ರಾಮಸ್ಥರ ಈ ಕಾರ್ಯಕ್ಕೆ ಪ್ರಧಾನಿ ಮೋದಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬೀದರ್ನ ಗ್ರಾಮ ಸೇರಿ ದೇಶದ 5 ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ವರ್ಚುವಲ್ ಸಂವಾದ ನಡೆಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಗ್ರಾಮದ ಜಲಕ್ಷಾಮ ಎದುರಿಸಲು ಕೈಗೊಂಡ ಕ್ರಮದ ಬಗ್ಗೆ ವಿವರಿಸಿದರು. ಈ ಕೆರೆಯಿಂದ ಗ್ರಾಮದ 800ಕ್ಕೂ ಅಧಿಕ ಮನೆಗಳಿಗೆ ನೀರು ಪೂರೈಕೆಯಾಗುತ್ತಿದೆ. आसपास के गांव के लोग देखने आते हैं, सुबह से आते हैं। ರುಪ್ಸಾ ಪ್ರತಿಭಟನೆಗೆ ಬೆದರಿ ಶಿಕ್ಷಣ ಇಲಾಖೆ ನಡೆಸಿದಂತ ಸಭೆ ಯಶಸ್ವಿಯಾಗಿದೆ. ಶಾಸಕರ ಭವನದಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಈ ವೇಳೆ ಖಾಸಗಿ ಶಾಲೆಗಳ ಕೆಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ. ಸಭೆ ಬಳಿಕ ಮಾತನಾಡಿದ ಸುರೇಶ್ ಕುಮಾರ್, ಅನುದಾನಕ್ಕೆ ಒಳಪಟ್ಟ ಶಾಲೆಗಳ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದೀವಿ. ಅಲ್ಲದೆ ಸಮಿತಿಯೊಂದನ್ನು ರಚಿಸಲಾಗಿದ್ದು, ವರದಿ ನೀಡಿದ ಬಳಿಕ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರುಪ್ಸಾ ಕರ್ನಾಟಕ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಕೂಡ ರಿಯಾಕ್ಟ್ ಮಾಡಿದ್ದು, 1995ರಿಂದ 2000ವರೆಗಿನ ಶಾಲೆಗಳಿಗೆ ಅನುದಾನ ಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಜಮೀನು ವಿಚಾರವಾಗಿ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಶಂಕರಘಟ್ಟದಲ್ಲಿ ಮಹಿಳೆಯ ಮನೆಗೆ ನುಗ್ಗಿದ 3 ಗೃಹಿಣಿ ಮಮತಾ ಅನ್ನೋರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಕೋರು ಚಾಕುವಿನಿಂದ ಮಹಿಳೆ ಕೈಗೆ ಇರಿದಿದ್ದಾರೆ. ತರೀಕೆರೆ ಬಿಜೆಪಿ ಶಾಸಕ ಸುರೇಶ್ ಬೆಂಬಲಿಗರು ಈ ರೀತಿ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಜಮೀನು ವಿಚಾರವಾಗಿ ಮಮತಾ ಮತ್ತು ಪ್ರಸನ್ನ ದಂಪತಿಗೆ ಶಾಸಕ ಬೆಂಬಲಿಗರು ನಿರಂತರ ಹಲ್ಲೆ ಕಿರುಕುಳ ಕೊಡ್ತಾ ಇರುವ ಆರೋಪ ಕೇಳಿಬಂದಿದೆ. ರಾಜಕೀಯ ಮಾಡ್ತಾರೆ ಇವರೆಲ್ಲ, ಗೊತ್ತಿಲ್ಲ. ಕಾರವಾರ ಶಾಸಕಿ ರೂಪಾಲಿ ನಾಯ್ಕ್ ಮಹಿಳಾ ಕಾರ್ಯಕ್ರಮವೊಂದರಲ್ಲಿ ಸಖತ್ ಸ್ಟೆಪ್ಸ್ ಅನ್ನು ಹಾಕಿದ್ದಾರೆ. ಕಾರವಾರದ ಜಿಲ್ಲಾ ರಂಗಮಂದಿರದಲ್ಲಿ ನಡೆದಿದ್ದ ಮಹಿಳಾ ಕಾರ್ಯಕ್ರಮದಲ್ಲಿ ರೂಪಾಲಿ ನಾಯ್ಕ್ ಭರ್ಜರಿಯಾಗಿ ಕುಣಿದು ಕುಪ್ಪಳಿಸಿದ್ರು. ಇನ್ನುಳಿದ 5 ಸುದ್ದಿ ಬ್ರೇಕ್ ಆದ್ಮೇಲೆ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ರಸ್ತೆ ಅವ್ಯವಸ್ಥೆ ಖಂಡಿಸಿ ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಾಗಮಂಗಲದಿಂದ ಶ್ರವಣಬೆಳಗೊಳ ಮಾರ್ಗದಲ್ಲಿ ರಸ್ತೆ ವಿಸ್ತರಣೆಗಾಗಿ ರಸ್ತೆಯನ್ನು ಕಿತ್ತು ಹಾಕಲಾಗಿತ್ತು. ಆದರೆ ರಸ್ತೆ ಕಿತ್ತು 6 ತಿಂಗಳಾದರೂ ರಸ್ತೆ ಕಾಮಗಾರಿ ಮುಕ್ತಾಯವಾಗಿಲ್ಲ. ಅದು ಅಲ್ಲದೆ ಅದ್ದಿಹಳ್ಳಿ ಹ್ಯಾಂಡ್ ಪೋಸ್ಟ್ ತನಕ ರಸ್ತೆ ಕಾಮಗಾರಿ ಮಾಡಲಾಗಿದೆ. ಆದರೆ ಅದ್ದಿಹಳ್ಳಿಯಿಂದ ಹೊನ್ನಾವರ ಗೇಟ್ ತನಕ ರಸ್ತೆ ಕಾಮಗಾರಿ ಮಾಡದೆ ನಿರ್ಲಕ್ಷ್ಯವನ್ನು ಮಾಡಲಾಗಿದೆ. ಶಾಸಕ ಸುರೇಶ್ ಗೌಡ ಶೀಘ್ರದಲ್ಲೇ ಕಾಮಗಾರಿ ಮುಗಿಸುವಂತ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಕಾಮಗಾರಿ ಮೊಟಕುಗೊಂಡು ತಿಂಗಳುಗಳೇ ಕಳೆದಿದ್ರು, ಮೌನ ವಹಿಸಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಹುಬ್ಬಳ್ಳಿಯಲ್ಲಿ ಸಿಸಿಬಿ ಪೊಲೀಸರು ಡ್ರಗ್ಸ್ ಜಾಲವೊಂದನ್ನು ಭೇದಿಸಿದ್ದಾರೆ. ಈ ವೇಳೆ ಹೋಟೆಲ್ ಉದ್ಯಮಿ ಪುತ್ರಿಗೂ ಡ್ರಗ್ಸ್ ಜಾಲದ ನಂಟು ಇರೋದು ಪತ್ತೆಯಾಗಿದ್ದು ಇಬ್ಬರನ್ನ ಬಂಧಿಸಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ ಉದ್ಯಮಿ ಪುತ್ರಿ ಸಿಮ್ರಾನ್ ಮುಂಬೈನಿಂದ ಡ್ರಗ್ಸ್ ತರಿಸಿಕೊಳ್ತಿದ್ದಂತೆ ಡ್ರಗ್ಸ್ ಜಾಲದ ಬಗ್ಗೆ ಮಾಹಿತಿ ಕಲೆ ಹಾಕಿದ ಸಿಸಿಬಿ ಗೋಕುಲ್ ರಸ್ತೆಯ ವಿಮಾನ ನಿಲ್ದಾಣದ ಬಳಿ ಇಬ್ಬರನ್ನ ಬಂಧಿಸಿ ಅಪಾರ ಪ್ರಮಾಣದಲ್ಲಿ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದೆ. ಧಾರವಾಡ ಜಿಲ್ಲೆಯಲ್ಲಿ ಗೋವು ಕಳ್ಳರ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ರಾತ್ರೋರಾತ್ರಿ ಮನೆಯಲ್ಲಿರುವಂತಹ ಗೋವುಗಳು ನಾಪತ್ತೆಯಾಗ್ತಾ ಇದ್ದು ಕಾರ್ನಲ್ಲಿ ಬರುವಂತಹ ಖದೀಮರು ಗೋವುಗಳನ್ನ ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ. 2 ದಿನದ ಹಿಂದೆ ನಡೆದಿರುವಂತಹ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೆಲಂಗಾಣದ ಸೂರ್ಯಾಪೇಟ್ನಲ್ಲಿ ಆಯೋಜಿಸಿದ್ದ 47ನೇ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಉದ್ಘಾಟನೆಗೂ ಮುನ್ನ ಭೀಕರ ಅವಘಡ ಸಂಭವಿಸಿದೆ. ಪ್ರೇಕ್ಷಕರು ತುಂಬಿ ತುಳುಕ್ತಾ ಇದ್ದ ಗ್ಯಾಲರಿ ದಿಢೀರ್ ಕುಸಿದು ಬಿತ್ತು. ತಕ್ಷಣ ನೂರಾರು ಜನರು ಒಬ್ಬರ ಮೇಲೊಬ್ಬರು ಬಿದ್ದಿದ್ದು 100ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ. ಘಟನೆ ನಡೀತಾ ಇದ್ದಂತೆ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮೈಸೂರಿನಲ್ಲಿ ಯುವರತ್ನ ಚಿತ್ರತಂಡದ ಸಂಭ್ರಮ ಸಿಕ್ಕಾಪಟ್ಟೆ ಜೋರಾಗಿದೆ. ನಟ ಪುನೀತ್ ರಾಜ್ಕುಮಾರ್ಗೆ ಅಭಿಮಾನಿಗಳು ಹೂಮಳೆ ಸುರಿಸಿ ಸ್ವಾಗತಿಸಿದರು. ಕ್ರೇನಲ್ಲಿ ಬೃಹತ್ ಸೇಬಿನ ಹಾರ ಹಾಕಿದ್ರು. ಪುನೀತ್ ಕೂಡ ಮೈಸೂರು ರಾಜಮನೆತನ ರಾಜ್ಕುಮಾರ್ ಅವರಿಗಿದ್ದ ಒಡನಾಟದ ಬಗ್ಗೆ ಮಾತನಾಡಿದರು. ಜೊತೆಗೆ ಭರ್ಜರಿ ಸ್ಟೆಪ್ಸ್ ಕೂಡ ಹಾಕಿದರು. ಇನ್ನು ಮಂಡ್ಯದಲ್ಲೂ ಯುವರತ್ನ ಚಿತ್ರದ ಪ್ರಮೋಷನ್ ಸಂಭ್ರಮ ಜೋರಾಗಿದೆ. ಅಭಿಮಾನಿಗಳಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಜೆಸಿಬಿ ಮೂಲಕ ಹೂಮಳೆ ಸುರಿದು ಸ್ವಾಗತ ನೀಡಿದರು. ಇನ್ನು ಕಿರಗಂದೂರು ಗೇಟ್ ಬಳಿ ನೂರಾರು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಗಿತು. ಇದೆಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.